ಸರ್, ಈಗ ನಾವು ಪ್ರತಿ ವರ್ಷ ಕೂಡ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತೀವಿ ಸರ್. ಹೋದ ವರ್ಷ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಸೈನ್ಸ್ ಎಕ್ಸಿಬಿಷನ್ನ ಕಂಡಕ್ಟ್ ಮಾಡಿದ್ವಿ, ಭಾಳ ದೊಡ್ಡ ಮಟ್ಟದಲ್ಲಿ. ಈ ವರ್ಷ ಕೂಡ ನಾವು 2 ದಿವಸ ಪ್ರೋಗ್ರಾಮ್ ಇದೆ. ಇವತ್ತು 28 ಶನಿವಾರ ಮತ್ತು 29 ಸಂಡೇ ಕೂಡ ಪ್ರೋಗ್ರಾಮ್ ಇದೆ. ಇವತ್ತು ಕರುನಾಡ ಸಿರಿ ಅನ್ನೋದು ಒಂದು ಥೀಮ್ ತೊಗೊಂಡಿದ್ದೀವಿ ಸರ್. ಯಾಕಂದರೆ ಈಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದೆ. ಈ ಟೆಕ್ನಾಲಜಿ ಜಾಸ್ತಿ ಆಗಿಬಿಟ್ಟು ಎಲ್ಲ ಪೋಷಕರು ಮಕ್ಕಳು ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಕೊಬಿಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಆದರೂ ನಾವು ಅವ್ರನ್ನ ಆಚೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಥೀಮ್ ಮಾಡ್ತಾಯಿದ್ವಿ. ಯಾವತ್ತೂ ಕೂಡ ಸ್ಕೂಲ್ ಡೇ ಅಂದರೆ ಏನು ಫಿಲ್ಮ್ ಸಾಂಗ್ ಹಾಕ್ಬಿಡೋದು, ಡ್ಯಾನ್ಸ್ ಮಾಡೋದು, ಕಲಿಸೋದು, ಇದು ನಮ್ಮ ಉದ್ದೇಶ ಅಲ್ಲ. ನಮ್ಮ ಮಕ್ಕಳು ಏನಾದರೂ ಕಲಿಬೇಕು, ಟೀಮ್ ವರ್ಕ್ ಕಲಿಬೇಕು, ನಮ್ಮ ಇತಿಹಾಸ ಕಲಿಬೇಕು, ನಮ್ಮ ಪುರಾಣ ಕಲಿಯಬೇಕು, ಸಮಾಜದಲ್ಲಿ ಮಿಂಗಲಾಗಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ತಿಳ್ಕೋಬೇಕು ಅಂತ ಹೇಳಿ. ಆಮೇಲೆ ಈಗ ನಮ್ಮ ಕರ್ನಾಟಕ ಪರಂಪರೆ ಏನು, ಇತಿಹಾಸ ಏನು, ಇದೆಲ್ಲ ತಿಳುವಳಿಕೆ ಬರಬೇಕಂದ್ರೆ ನಾವು ಈ ವರ್ಷ ಏನು ಮಾಡಿದ್ದೀವಿ ಅಂದರೆ ನಮ್ಮ ಕರುನಾಡ ಸಿರಿ ಅಂತ ಒಂದು ಥೀಮ್ ತೊಗೊಂಡಿದ್ದೀವಿ. ಇದರಿಂದ ಏನು ನಮ್ಗೆ ಒಳ್ಳೆಯದಾಗತ್ತೆ ಅಂದರೆ ಮಕ್ಕಳಿಗೆ ನಮ್ಮ ಕರ್ನಾಟಕ ಬಗ್ಗೆ, ಕರುನಾಡ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ, ನಮ್ಮ ಇತಿಹಾಸ ಬಗ್ಗೆ, ನಮ್ಮ ಪುರಾಣ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಅದರಿಂದ ಕರುನಾಡ ಸಿರಿ ತೊಗೊಂಡಿದ್ದೀವಿ. ಆಮೇಲೆ ನಾಳೆಗೆ ರಾಮಾಯಣ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡಿದ್ದೀವಿ. ಇಲ್ಲಿ ನಾವು ಧರ್ಮ ಕೋಣದಲ್ಲಿ ರಾಮಾಯಣ ತೊಗೊಂಡಿಲ್ಲ, ದೇವ್ರ ಕೋಣದಲ್ಲಿ ರಾಮಾಯಣ ತೊಗೊಂಡಿಲ್ಲ. ರಾಮನ ಆಡಳಿತ ಏನಿತ್ತು, ಅವರ ನೈತಿಕತೆ ಏನಿತ್ತು, ಅದು ಸ್ವಲ್ಪ ಆದರೂ ಮಕ್ಕಳಿಗೆ ಗೊತ್ತಾಗಲಿ, ಆ ನೈತಿಕತೆ ಮೌಲ್ಯಗಳು ಬೆಳೀಲಿ, ತಿಳುವಳಿಕೆ ಬರಲಿ. ಮಾತು ನಡ್ಕೋಬೇಕಂದ್ರೆ ಏನು ಅಂತ ರಾಮನ ನೋಡಬೇಕು. ನಾವು ಇಲ್ಲಿ ಧರ್ಮನ ನೋಡಬೇಡ, ಅಲ್ಲಿ ಮೆಸೇಜನ್ನು ನೋಡಬೇಕು. ಆ ಉದ್ದೇಶದಿಂದ ಸ್ವಲ್ಪ ಇದು ಕಷ್ಟದ ಕೆಲಸ ಕೂಡ ಸರ್. ಭಾಳ ಜವಾಬ್ದಾರಿ ಇರುತ್ತೆ, ಒಂದು ರೀತಿ ಭಯ ಕೂಡ. ನಾವು ಸಕ್ಸಸ್ ಆಗ್ತೀವ, ಫುಲ್ಫಿಲ್ ಮಾಡ್ತೀವ ಅಂತ. ಬಟ್ ನಮ್ಮ ಮಕ್ಕಳು ಅದ್ಧೂರಿಯಾಗಿ ಭಾಳ ಇನ್ವಾಲ್ವ್ ಆಗಿ ಟ್ರೈನ್ ಆಗಿದ್ದಾರೆ. 100ಕ್ಕೆ 100% ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಆಗುತ್ತೆ. ಮಕ್ಕಳು ಕೂಡ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ, ಪೋಷಕರು ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಚೀಫ್ ಗೆಸ್ಟಾಗಿ ನಮ್ಮ ಯಶವಂತಪುರದ ಜನಪ್ರಿಯ ಶಾಸಕರು ಸೋಮಶೇಖರ್ ಸಾಹೇಬರು ಬರ್ತಾಯಿದ್ದಾರೆ. ನನಗೊಂದು ಸಂತೋಷ ವಿಷಯ ಏನಂದರೆ, ಸೋಮಶೇಖರ್ ಸಾಹೇಬರಿಗೆ ನನಗೆ ಫ್ರೆಂಡ್ಶಿಪ್ಪು ಇಲ್ಲ, ಒಡನಾಟನೂ ಇಲ್ಲ, ನಾನು ಅವ್ರ ಹಿಂದೆ ಓಡಾಡೋದು ಇಲ್ಲ. ಆದರೆ ನನ್ನ ಅದೃಷ್ಟ ಅನ್ಸ್ಕೊತೀನಿ ನಾನು. ಯಾಕಂದರೆ ನಾವು ಯಾವತ್ತೂ ನಮ್ಮ ಸ್ಕೂಲ್ ಡೇಗೆ ನಾವು ಕರೆದ್ರೂ ಒಂದು ಸಲನೂ ಮಿಸ್ ಆಗದೆ ಬರ್ತಾಯಿದ್ದಾರೆ. ಹೋದ ಸಲ ಏನಾಯಿತು ನಮಗೆ, ಅದಕ್ಕೆ ಮುಂಚೆ ಸಲ ಇನ್ನೇನು ಪ್ರೋಗ್ರಾಮ್ ನಮ್ಮ ಸ್ಟಾರ್ಟ್ ಆಗೋಕ್ಕೆ 2 ದಿವಸ ಮುಂಚೆ ಸಚಿವರಾಗೋದು. ನನಗೆ ಆತಂಕ ಇತ್ತು, ಬರ್ತಾರೋ ಬರಲ್ಲ ಅಂತ. ಸಚಿವರು ಆದ್ರೂ ಅವರು ಬಿಹೇವಿಯರಲ್ಲಿ ಚೇಂಜಸ್ ಬರಲಿಲ್ಲ. ಮಾಮೂಲಿಯಾಗಿ ಹೆಂಗೆ ನಾವು ಇನ್ವೈಟ್ ಮಾಡಿದರೆ ಬರ್ತಾಯಿದ್ರು ಅದೇ ರೀತಿ ಬಂದರು. ಅದರಿಂದ ನಾನು ನಿಜ ಹೇಳಬೇಕಾದ್ರೆ ಚಿರಋಣಿಯಾಗಿರ್ತೀನಿ. ಅವ್ರನ್ನ ನನ್ನ ಯಶವಂತಪುರ ಕ್ಷೇತ್ರದ ಶಾಸಕರಂತ ಹೇಳಿದ್ರೆ ತಪ್ಪಾಗುತ್ತೆ, ಯಶವಂತಪುರ ಕ್ಷೇತ್ರದ ಒಂದು ನಾಯಕರಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೂ ಐಡಿಯಾ ನನಗೆ ಕೊಡೋದಿಲ್ಲ ಸರ್. ನಾನು ಬೆಂಗಳೂರಿಗೆ ಬಂದಿದ್ದರಿಂದ, ನಾನು ಚಿಕ್ಕ ವಯಸ್ಸಿಂದ ಕೂಡ ನನಗೆ ಸ್ವಲ್ಪ ಸಾಮಾಜಿಕ ಸ್ಪೃಹೆ, ಸಮಾಜ ಬಗ್ಗೆ ಕಾಳಜಿ ಜಾಸ್ತಿ ಇದೆ ಸರ್. ಆಮೇಲೆ ನಾನು ಎಲ್ಲ ಕೂಡ ಏನು ನಡೀತಾ ಇದೆ, ಈ ಕಾಲದಲ್ಲಿ ಏನು ನಡೀತಾ ಇದೆ, ಈ ಕಾಲ ಮಕ್ಕಳಿಗೆ ಏನು ಬೇಕಾಗಿದೆ, ಏನು ಕೊರತೆ ಇದೆ, ಅದನ್ನು ನಾನು ಗಮನದಲ್ಲಿ ಇಟ್ಕೊಂಡು ಈ ಸ್ಕೂಲ್ ಪ್ರಾರಂಭ ಮಾಡಿದ್ದೀನಿ. ನಾನು ಯಾವುದೋ ಕಮರ್ಷಿಯಲಿ ದುಡ್ಡು ಮಾಡಬೇಕು ಅಂತ ಉದ್ದೇಶದಿಂದ ಈ ಸ್ಕೂಲು ಮಾಡಿಲ್ಲ. ಇವತ್ತಕ್ಕೂ ಕೂಡ ನಾನು ನಾನ್ ಪ್ರಾಫಿಟಬಲ್ ಆರ್ಗನೈಜೇಷನಾಗೆ ಸ್ಕೂಲ್ ರನ್ ಮಾಡ್ತಾಯಿದ್ದೀನಿ. ಈ ಕೋಡಿಪಾಳ್ಯ, ಕೆಂಗೇರಿ ಸುತ್ತಮುತ್ತಲ ಜನ ನನ್ನ ಉದ್ದೇಶನ ಅರ್ಥ ಮಾಡ್ಕೊಂಡಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಶಾರ್ಟ್ ಸ್ಪಾನಲ್ಲೇ ನಮ್ಮ ಸಂಸ್ಥೆಯಲ್ಲಿ 3000 ಮಕ್ಕಳು ಓದ್ತಾ ಇದ್ದಾರೆ. ಅದಕ್ಕೆ ನಾನು ಪ್ರತ್ಯೇಕವಾಗಿ ಈ ಸರೌಂಡಿಂಗ್ ಜನಕ್ಕೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ನಾನು ಮುಂದಕ್ಕೆ ಬಂದಿದ್ದರೆ ಅದನ್ನು ಅರ್ಥ ಮಾಡಿಕೊಂಡು ಇಷ್ಟು ಬೇಗ ನನಗೆ ಬೆಂಬಲ ಕೊಟ್ಟು ಈ ಸಂಸ್ಥೆ ಶಾರ್ಟ್ ಫಾನಲ್ಲಿ 3000 ಮಕ್ಕಳು ಬರೋ ಥರ ಬರ್ತಾಯಿದ್ದರೆ ನಾನು ಪ್ರತ್ಯೇಕ ಧನ್ಯವಾದಗಳು ನಮ್ಮ ಪೋಷಕರು ಕೇಳೋಕ್ಕೆ ನಾನು ಸುಮಾರು. ಈಗ ಸಮಾಜದಲ್ಲಿ ಕೆಲವರಿಗೆ ಕಷ್ಟ ಬರುತ್ತೆ ಸರ್.
ಆದರೆ ಎಂಥ ಕಷ್ಟ ಪೋಷಕರಾದ್ರೂ ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಒಂದು ಆಸೆ ಆಕಾಂಕ್ಷೆ ಇರುತ್ತೆ. ಅಂಥ ಪೋಷಕರಿಗೆ ನಾನು ಈ 12 ವರ್ಷದಲ್ಲಿ ನಾನು ಕೊಟ್ಟಿದ್ದ ಡಿಸ್ಕೌಂಟ್ ಅಂತ ಅನ್ಕೋಬೋದು, ನಾನು ಮಾಡಿದ ಸಹಾಯ ಅಂತ ಹೇಳ್ಬೋದು, 10 ಕೋಟಿ ಇದೆ ಸರ್. 10 ಕೋಟಿ. ನಾನು ಫಸ್ಟೇ ನಿಮ್ಗೆ ಕೇಳಿದ್ದೀನಿ, ನಾನು ಕಮರ್ಷಿಯಲಿ ಸ್ಕೂಲ್ ಮಾಡಿಲ್ಲ. ನಾನು ಅಫೋರ್ಡಬಲ್ ಫೀಸಲ್ಲಿ ಕಾಮನ್ ಮ್ಯಾನ್ ಚಿಲ್ಡ್ರನ್ಸ್ಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕಂತ ಏನು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಸ್ಕೂಲ್ ಮಾಡಿದ್ದೀನೋ ಅದೇ ಉದ್ದೇಶಕ್ಕೆ ಅನುಗುಣವಾಗಿ ನಾನು ನಡ್ಕೊಂಡು ಬರ್ತಾಯಿದ್ದೀನಿ ಸರ್. ಮಾಡಬೇಕು, ಜನರು ನನ್ನ ಗುರುತಿಸಬೇಕು ಆ ಭಾವನೆಯಿಂದ ನಾನು ಬಂದಿಲ್ಲ. ನಾನು ಬಂದಿದ್ದ ಉದ್ದೇಶ ನಾನು ಸೇವೆ ಮಾಡಬೇಕು. ಯಾವತ್ತೂ ಕೂಡ ನಿಜವಾದ ಸೇವೆ ಮಾಡೋರು ಆ ಸೇವಕ್ಕೆ ತಕ್ಕಂಗೆ ನನಗೆ ಪಬ್ಲಿಸಿಟಿ ಬೇಕು ಅಂತ ಯಾರೂ ಆಸೆ ಪಡೋದಿಲ್ಲ ಸರ್. ಪಬ್ಲಿಸಿಟಿ ಆಸೆ ಪಟ್ಟು ಮಾಡೋದು ಸೇವೆ ಕೂಡ ಅಲ್ಲ ಸರ್. ಪ್ರಾರಂಭ ಮಾಡೋಕ್ಕನ್ನು ಕೂಡ ಕರೆದು ಪೇರೆಂಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಮಾಡ್ತೀನಿ ಸರ್. ನಾವು ಏನು ಯಾವ ಉದ್ದೇಶದಿಂದ ಸ್ಕೂಲ್ ಮಾಡ್ತಾಯಿದ್ವಿ, ನಮ್ಮ ಉದ್ದೇಶ ಏನು, ನಮ್ಮ ಏಮ್ ಏನು, ಇದ್ರ ಬಗ್ಗೆ ಎಲ್ಲ ನಮ್ಮ ಪೋಷಕರಿಗೆ ತಿಳಿಸ್ತೀನಿ. ಆಮೇಲೆ ಪೋಷಕರಿಂದ ಕೂಡ ನಾವು ಸಲಹೆಗಳು ತೊಗೊಳ್ತೀವಿ. ಆಮೇಲೆ ಇನ್ನೊಂದು ನಮ್ಮ ಸ್ಕೂಲಲ್ಲಿ ಒಂದು ಸ್ಪೆಷಲ್ ಏನಂದರೆ 365 ದಿವಸ ಯಾವ ಪೇರೆಂಟ್ ಬೇಕಾದರೂ ನನ್ನನ್ನು ಬಂದು ಸಂಪರ್ಕ ಮಾಡ್ಬೋದು, ನನ್ನ ಹತ್ರ ಮಾತಾಡ್ಬೋದು. ಅವ್ರಿಗೇನಾದರೂ ಸ್ಕೂಲಲ್ಲಿ ಕುಂದುಕೊರತೆ ಸಮಸ್ಯೆಗಳಿದ್ದರೆ ನನ್ನ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾಯಿದ್ದೀನಿ. ಅವ್ರ ಮಾತಿಗೆ ಬೆಲೆನೂ ಕೊಡ್ತಾಯಿದ್ದೀನಿ. ನಮ್ಮಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸರಿ ಮಾಡಿಕೊಂಡು ನಾವು ಮುಂದಕ್ಕೆ ನೋಡ್ತೀವಿ. ಯಾಕಂದರೆ ಪೇರೆಂಟ್ಸೂ ಇನ್ವಾಲ್ವ್ ಆಗಬೇಕು, ಮ್ಯಾನೇಜ್ಮೆಂಟು ಇನ್ವಾಲ್ವ್ ಆಗಬೇಕು, ನಮ್ಮ ಟೀಚರ್ಸು ಇನ್ವಾಲ್ವ್ ಆಗಬೇಕು, ಮಕ್ಕಳನ್ನ ಇನ್ವಾಲ್ವ್ ಮಾಡಿಸ್ಬೇಕು. ಆಮೇಲೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಕೂಡ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡಿದ್ರೆ ಒಂದು ಸಕ್ಸಸ್ಫುಲ್ ಸ್ಕೂಲ್ನ ರನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್. ವಿತೌಟ್ ಪೇರೆಂಟ್ಸ್ ಸಪೋರ್ಟ್ ಕೂಡ ನಾನು ಸ್ಕೂಲ್ನ ಸಕ್ಸಸ್ ಮಾಡೋಕ್ಕೆ ಆಗಲ್ಲ. ಇಂಡಿಯಾದಲ್ಲಿ ನಾನು ವಿದ್ಯಾಸಂಸ್ಥೆ ಇಟ್ಕೊಂಡು ಸುಳ್ಳು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಿಜ ಹೇಳಬೇಕಾದ್ರೆ ಇಂಡಿಯಾದಲ್ಲಿ ಈಗ ಟ್ರೈನ್ಡ್ ಟೀಚರ್ಸ್ ಕೊರತೆ ಇದೆ ಸರ್. ಕ್ವಾಲಿಫಿಕೇಷನ್ ಈಸ್ ಡಿಫ್ರೆಂಟ್, ಟ್ರೈನ್ಡ್ ಈಸ್ ಡಿಫ್ರೆನ್ಸ್. ನಮ್ಮ ಬರೀ ಕರ್ನಾಟಕ ರಾಜ್ಯದಲ್ಲ, ನಮ್ಮ ಸ್ಕೂಲಲ್ಲ, ಇಡೀ ಇಂಡಿಯಾದಲ್ಲಿ ಟ್ರೈನ್ಡ್ ಟೀಚರ್ಸ್ ಕೊರತೆ ಇದೆ. ಅದರಿಂದ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಟೀಚರ್ಸ್ಗೆ ವರ್ಷದಲ್ಲಿ 3 ಸಲ ನಾವೇ ಟ್ರೈನ್ ಮಾಡ್ಕೊಳ್ತಾ ಇದ್ದೀವಿ. ಕ್ವಾಲಿಫೈಡ್ ತೊಗೊತಾ ಇದ್ವಿ, ಕೆಲವು ಟ್ರೈನ್ಡು ಟೀಚರು ಬರ್ತಾ ಇದ್ದಾರೆ. ಯಾರಾದರೂ ಸ್ವಲ್ಪ ಟ್ರೈನ್ಡಲ್ಲಿ ಹಿಂದೆ ಇದ್ದರೆ ನಾವು 3 ಸಲ ಟ್ರೈನ್ ಮಾಡ್ತಾಯಿದ್ವಿ ಟೀಚರ್ಸ್ಗೆ. ಸರ್, ನನ್ನ ಹೆಸರು ಬಾಲಾಜಿ ಅಂತ. ನಾನು ವಿಶ್ವ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಫೌಂಡರ್ ಚೇರ್ಮನ್ ಆಗಿದ್ದೀನಿ. ಸಮಸ್ತ ನಾಡಿನ ಜನತೆಗೆ, ನಮ್ಮ ಪೋಷಕ ಬೃಂದದವರಿಗೆ, ನಮ್ಮ ವಿದ್ಯಾರ್ಥಿನಿ ಬೃಂದದವರಿಗೆ, ಎಲ್ಲ ನಮ್ಮ ಟೀಚರ್ಸ್ ಬೃಂದದವರಿಗೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಸರ್.